ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಎಲ್ರಿಗೂ ನಮಸ್ಕಾರ. ನಿನ್ನೆ ದಿನದ ಮುಕ್ತಕದಲ್ಲಿ ಮನುಷ್ಯರು ತಮ್ಮ ನಡವಳಿಕೆಯಿಂದ ಯಾವ ರೀತಿಯಲ್ಲಿ ಪರಸ್ಪರರಿಗೆ ಮತ್ತು ಭೂಮಿ ತಾಯಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಿದ್ವಿ. ಹಗೆತನದ ಪರಮಾವಧಿಯನ್ನು ಮುಟ್ಟಿ ಮೆರಿತಾ ಇರೋವಂಥ ಸಂದರ್ಭದಲ್ಲಿ ಹೇಗೆ ರಕ್ತ ಸಿಂಚನ ಇಡೀ ಭೂಮಿಗಾಗ್ತಾ ಇದೆ ಅನ್ನೋದನ್ನು ನೋಡಿದ್ವಿ. ಅದನ್ನು ಮುಂದುವರಿಸ್ತಾ ಇವತ್ತು 13ನೆಯ ಮುಕ್ತಕವನ್ನು ನೋಡೋಣ. ಅದು ಹೀಗಿದೆ: ಪುರುಷ ಸ್ವತಂತ್ರತೆಯ ಪರಮಸಿದ್ಧಿಯದೇನು ಧರಣಿಗನುದಿನದ ರಕ್ತಾಭಿಷೇಚನೆಯೇ ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ ಪರಿಮಳವ ಸೂಸುವುದೇ ಮಂಕುತಿಮ್ಮ. ಪುರುಷ ಸ್ವತಂತ್ರತೆಯ ಪರಮಸಿದ್ಧಿಯದೇನು ಧರಗಣಿನುದಿನದ ರಕ್ತಾಭಿಷೇಚನೆಯೇ ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ ಪರಿಮಳವ ಸೂಸುವುದೇ ಮಂಕುತಿಮ್ಮ. ಸೊ ಇಲ್ಲಿ ನಮಗೆಲ್ರಿಗೂ ಸ್ವಾತಂತ್ರ್ಯ ಬೇಕು, ನಮ್ಗೆ ಇಷ್ಟ ಬಂದಾಗ ನಾವು ಇರಬೇಕು ಅಂತಲೇ ನಮಗೆಲ್ರಿಗೂ ಅನಿಸೋದು. ಆದರೆ ಈ ಸ್ವಾತಂತ್ರ್ಯ ಸಾಧಿಸ್ತಾ ಸ್ವತಂತ್ರವಾಗಿ ನಡಿಬೇಕು ಅಂತಂದರೆ ಬಹಳ ಕಷ್ಟದ ಒಂದು ವಿಚಾರ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಕತ್ತಿಯ ಅಲ್ಗಿನ ಮೇಲೆ ನಡೆದಂಗೆ ಅಂತಾರಲ್ಲ ಹಾಗೆ. ಯಾಕೆಂದರೆ ನನ್ನ ಸ್ವಾತಂತ್ರ್ಯದಿಂದ ಇನ್ನೊಬ್ಬರ ಸ್ವಾತಂತ್ರ್ಯ ಅಥವಾ ಇನ್ನೊಬ್ಬರ ಹಕ್ಕುಗಳು ಚ್ಯುತಿಯಾಗಬಾರ್ದು. ಸೊ ಆ ರೀತಿಯಲ್ಲಿ ನಾವು ನಡ್ಕೋಬೇಕು. ಸ್ವತಂತ್ರವಾಗಿ ನನಗೆ ಹೇಗೆ ಬೇಕಾದರೂ ಹಾಗಿರ್ತೀನಿ ಅಂತ ನಡ್ಕೊಳ್ತಾ ಶುರು ಮಾಡಿದರೆ ಇನ್ನೊಬ್ಬರಿಗೆ ಕಷ್ಟ ಆದರೂ ಸರಿ ಅನ್ನೋವಂಥದ್ದು ಸರಿಯಾದ ವಾದನ? ಇದು ಪ್ರಶ್ನೆ. ಸೊ ಪುರುಷ ಸ್ವತಂತ್ರತೆ, ನನಗೆ ಹೆಂಗೆ ಬೇಕಾದರೂ ನಾನು ಇರ್ತೀನಿ ಅನ್ನೋವಂಥದ್ದರ ಸಿದ್ಧಿ ಯಾವುದು ಅಂತಂದರೆ, ಯಾರನ್ನು ಎಲ್ಲಿ ಬೇಕಾದರೂ ಕೊಚ್ಚಾಕ್ಬಿಡು, ಯಾರನ್ನು ಎಲ್ಲಿ ಬೇಕಾದರೂ ಹಿಂಸೆ ಮಾಡು, ರಕ್ತಾಭಿಷೇಚನೆ, ಭೂಮಿ ಮೇಲೆ ರಕ್ತದ ಕೋಡಿ ಹರಿಸ್ಬಿಡು, ಆ ಥರದ ನಡವಳಿಕೆ ನಿಜವಾಗ್ಲೂ ಮನುಷ್ಯನ ಸ್ವತಂತ್ರವನ್ನು ಸೂಚಿಸುತ್ತಾ ಅಂತ ಪ್ರಶ್ನೆ. ಇದನ್ನು ನಾವು ಬಹಳ ಆಳವಾಗಿ ಆಲೋಚನೆ ಮಾಡಬೇಕು. ಸ್ವಾತಂತ್ರ್ಯ ಅನ್ನೋದಕ್ಕೂ ಸ್ವೇಚ್ಛೆ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸ್ವೇಚ್ಛಾಚಾರ ಅಂದರೆ ನನಗೆ ಹೆಂಗೆ ಬೇಕಾದರೂ ನಾನು ಇರ್ಬೋದು, ನನಗೆ ಈ ಭೂಮಿ ಬೇಕು, ಇಲ್ಲೆಲ್ಲೋ ಜಮೀನಿದೆ, ಈ ಜಮೀನು ನನಗೆ ಬೇಕು, ಅದು ಯಾರ್ದಾದ್ರೂ ಆಗ್ಬಿಡ್ಲಿ, ನಾನು ಹೋಗೋದು ಮಾಡ್ತೀನಿ. ಇನ್ಯಾರೋ ಬಂದ್ಬಿಟ್ಟು ಇದು ನಂದು ಅಂತಂದರೆ ಜಗಳ. ಸೊ ಅದು ಸ್ವಾತಂತ್ರ್ಯವ ಸ್ವೇಚ್ಛೆಯ ಅಂದರೆ ಅದು ಸ್ವಾತಂತ್ರ್ಯ ಆಗಲ್ಲ, ಸ್ವೇಚ್ಛೆಯ ಆಗುತ್ತೆ. ಸೊ ಅದರ ಒಂದು ಸುಂದರವಾದಂಥ ಒಂದು ಉದಾಹರಣೆಯನ್ನು ಇಲ್ಲಿ DVG ಅವರು ಕೊಡ್ತಾರೆ. ಕರವಾಲ ಅಂದರೆ ಕತ್ತಿ ನಮ್ಮ ಕೈಲಿದೆ, ಅದನ್ನು ನಾವು ಹೂವಿನ ಒಂದು ಮಾಲೆ ಅಂತ ಅನ್ಕೊಂಡ್ಬಿಟ್ರೆ ಏನಾಗಬಹುದು? ಹೂವಿನ ಮಾಲೆ ನಾವು ಹೇಗೆ ಬೇಕಾದರೂ ಎಳಿಬೋದು, ಹಿಸಕ್ಬೋದು, ಪಕ್ಕಕ್ಕಿಡ್ಬೋದು, ಈ ಕಡೆ ಕೆಳ್ಕೊಬೋದು, ಹೆಂಗೆ ಬೇಕಾದರೂ ಮಾಡ್ಕೋಬೋದು. ಹಾಗೆ ಚೂಪಾಗಿರೋವಂಥ ಕತ್ತಿಯನ್ನು ನನ್ನ ಕೈಲಿ ಇಟ್ಕೊಂಡ್ಬಿಟ್ಟು ಇದು ಹೂವಿನ ಒಂದು ಮಾಲೆ ಕಟ್ಟಿರೋಂಥ ಹೂವಿನ ಮಾಲೆ ಅಂತ ಅಂದ್ಬಿಟ್ಟು ಅದೇ ಥರ ನಾನು ಹಿಂಗೆ ಎಳಿತೀನಿ ಅಂತಂದರೆ ಕತ್ತಿಗೇನಾಗಲ್ಲ, ನನ್ನ ಕೈಯಿಂದನೇ ರಕ್ತ ಬರೋವಂಥದ್ದು. ಸೊ ಆ ಕತ್ತಿಯನ್ನು ನಾನು ಹಿಂಗೆ ಎಳೆದಾಗಲೂ ಕೂಡ ಒಳ್ಳೆಯ ಹೂವಿನ ಪರಿಮಳ ಬರಬೇಕು ಅಂತ ಆಸೆ ಇಟ್ಕೊಳ್ಳೋಕೆ ಸಾಧ್ಯನಾ? ಅದಾಗಲ್ಲ. ಅದು ಕೆಟ್ಟ ವಾಸನೆ ಬರೋದು ರಕ್ತದ್ದು, ಗಾಯದ್ದು ಅಷ್ಟೇ ಅಲ್ವಾ? ಸೊ ಹಾಗೆ ಸ್ವೇಚ್ಛಾಚಾರವನ್ನು ನಾವು ಸ್ವಾತಂತ್ರ್ಯ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಸ್ವೇಚ್ಛಾಚಾರದ ಪರಮಾವಧಿಗೆ ನಾವು ತಲುಪಿಬಿಟ್ರೆ ಹೂವಿನ ಪರಿಮಳ ನಮಗೆ ಸಿಕ್ಕಲ್ಲ, ಅದ್ರ ಬದಲು ರಕ್ತಾಭಿಷೇಚನೆಯೇ ಎಲ್ಲ ಕಡೆ ಆಗುತ್ತೆ ಅಂತ. ಸೊ ಇದು ಯಾಕಪ್ಪ ಹೀಗಾಗ್ತಾ ಇದೆ ಅನ್ನೋದು ನಮಗೆ ಮುಂದಿನ ಪ್ರಶ್ನೆ ಅಲ್ವಾ? ಯಾಕೆ ಈ ಥರದ ದ್ವೇಷ ಅನ್ನೋದು ಮುಂದಿನ ಪ್ರಶ್ನೆ. ಅದನ್ನು ಮುಂದಿನ ಪದ್ಯದಲ್ಲಿ ಬಹಳ ಸುಂದರವಾಗಿ ಪ್ರಶ್ನೆ ಕೇಳ್ತಾರೆ DVG ಅವರು. ಅದನ್ನ ಈಗ ನೋಡೋಣ. ಒಂದೇ ಗಗನವ ಕಾಣುತ್, ಒಂದೇ ನೆಲವನು ತುಳಿಯುತ್, ಒಂದೇ ಧಾನ್ಯವನುಣ್ಣುತ್, ಒಂದೇ ನೀರು ಕುಡಿದು, ಒಂದೇ ಗಾಳಿಯ ನುಸಿರ್ವ ನರಜಾತಿಯೊಳಗೆಂತು ಬಂದುದೀ ವೈಷಮ್ಯ ಮಂಕುತಿಮ್ಮ. ಒಂದೇ ಗಗನವ ಕಾಣುದೊಂದೇ ನೆಲವನ್ನು ತುಳಿಯು, ತೊಂದೆ ಧಾನ್ಯವನ್ನುಣ್ಣಿದೊಂದೆ ನೀರ್ಗುಡಿದು,
ಒಂದೇ ಗಾಳಿಯನ್ನು ಸಿರುವ ನರಜಾತಿಯೊಳಗೆಂತೋ ಬಂದಿದ್ದಿ ವೈಷಮ್ಯ ಮಂಕುತಿಮ್ಮ. ಸೊ ಪರಸ್ಪರರಲ್ಲಿ ಈ ಹಗೆತನ, ದ್ವೇಷ ನಾವು ನೋಡ್ತಾ ಇದ್ದೀವಿ. ಹೌದು. ಆ ದ್ವೇಷಕ್ಕೆ ಕಾರಣ ಏನಪ್ಪ ಅನ್ನೋದು ನಮ್ಗೆ ಅರ್ಥವೇ ಆಗ್ತಾ ಇಲ್ಲ. ಯಾಕೆ? ಎಲ್ರಿಗೂ ಒಂದೇ ಆಕಾಶ, ನಾನು ನೋಡೋದು ಅದೇ ಆಕಾಶ, ನೀನು ತಲೆ ಎತ್ತು ನೋಡಿದ್ರೆ ನಿನಗೂ ಅದೇ ಆಕಾಶ, ಎಲ್ರಿಗೂ ಒಂದೇ ಆಕಾಶ. ಹೌದು. ನೆಲದ ಮೇಲೆ ನಾವು ನಡೀತಾ ಇರುವಾಗ ನನ್ಗೆ ಇಷ್ಟು ಮಾತ್ರ ನಂದು, ಇಷ್ಟು ಮಾತ್ರ ನಿಂದು ನೆಲ ಅಂತ ಅನ್ನೋಕ್ಕಾಗಲ್ಲ. ಎಲ್ಲ ಕಂಟಿನ್ಯೂಟಿ, ಒಂದೇ ಸಮ ನೆಲ. ನನ್ನ ನೆಲ ಯಾವ್ದ್ರ ಮೇಲೆ ನಾನು ಕಾಲಿಟ್ಟಿದ್ದೀನೋ ನೀನು ಅದೇ ನೆಲದ ಮೇಲೆ ಕಾಲಿಟ್ಟಿದ್ಯಾ. ಸೊ ಅಲ್ಲೂ ಈಕ್ವಲ್ಲು, ಅಲ್ಲೂ ಒಂದೇ ಥರದ್ದು. ಒಂದೇ ಧಾನ್ಯವನ್ನು ಉಣ್ಣುತ್ತಾ, ಅಕ್ಕಿ, ರಾಗಿ ಅದೆಲ್ಲ ತೊಗೊಳ್ಬೇಕಾದ್ರೆ ನಾನು ಯಾವ ಥರ ಅಕ್ಕಿ ತಿಂತೀನೋ ನೀನು ಅದನ್ನೇ ತಿನ್ನೋದು, ಇನ್ನೊಬ್ಬರು ಅದನ್ನೇ ತಿಂತಾರೆ. ನಾವು ಕುಡಿಯೋದು ಕಬಿನಿ ನೀರು, ಕಾವೇರಿ ನೀರು, ಬೋರ್ವೆಲ್ ನೀರೇನೆ, ಇನ್ನೊಬ್ರು ಅದನ್ನೇ ಕುಡಿತಾರೆ. ಸೊ ಒಂದೇ ಥರದ ನೀರು ಕುಡಿತಾ ಇರೋದು. ಅಷ್ಟೇ ಅಲ್ಲ, ನಾವು ಉಸಿರಾಡ್ತಾ ಇರುವಂಥ ಗಾಳಿ, ಅದರಲ್ಲಿ ಸಪರೇಟ್ ಕಂಪಾರ್ಟ್ಮೆಂಟ್ಸ್, ಈ ಗೋಡೆ ಕಟ್ಬಿಟ್ಟು ಇದಿಷ್ಟು ನಂದು ಇದಿಷ್ಟು ನಿಂದು ಅಂತ ಅನ್ನಕ್ಕಾಗಲ್ಲ. ಸೊ ಎಲ್ಲರಲ್ಲೂ ಇರೋವಂಥದ್ದು ಈ ಥರದ ಒಂದು ಸಮಾನತೆ, ಸಾಮ್ಯತೆ ಅನ್ನೋದಾದ್ರೆ ಈ ಹಗೆತನದ ಭಾವನೆ ಯಾಕೆ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಅದು ಒಂಥರ ನಾವಾಗಲೇ ಒಗಟು ಅಂತ ಮಾತಾಡಿದ್ವಲ್ಲ, ಹಾಗೆ ನಿಜಕ್ಕೂ ಇದು ಅರ್ಥ ಆಗದೆ ಇರುವಂಥ ವಿಷಯ. ಸೊ ಇದನ್ನೇ ಅನೇಕ ರೀತಿಯಲ್ಲಿ ಹಿಂದಿನ ಅನೇಕ ಕವಿಗಳು ಕೂಡ ಹೇಳಿದ್ದಾರೆ. ಸೊ ಯಾಕೆ ಈ ಥರ ಈ ದ್ವೇಷದ ಭಾವನೆ ಬರುತ್ತೆ? ಸೊ ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ, ಒಂದು ಆ ಬೆಳಕು ಎಲ್ಲರಿಗೂ ಸಮಾನವಾದಂಥ ಬೆಳಕನ್ನು ಕೊಡೋವಂಥ ಹಣತೆ ಇರುತ್ತಲ್ಲಿ. ಒಂದು ಟ್ಯೂಬ್ಲೈಟ್ ಹಾಕಿದ್ರೆ ನನಗೆ ಜಾಸ್ತಿ ನಿನಗೆ ಕಮ್ಮಿ ಬೆಳಕು ಕೊಡುತ್ತಾ ಅಂದರೆ ಹಂಗೆ ಕೊಡಲ್ಲ ಅದು. ಸೊ ಹಾಗೆ ಆ ಸಮಾನತೆ ಅನ್ನುವಂಥದ್ದು ಪ್ರಕೃತಿಯಲ್ಲಿ ಸಹಜವಾಗಿ ಬಂದಿರುವಂಥ ಒಂದು ವಿಶೇಷವಾದಂಥ ಭಾವನೆ. ಆ ಭಾವನೆ ನಮ್ಮಲ್ಲಿ ಯಾಕೋ ಬರ್ತಾ ಇಲ್ವಲ್ಲ, ನಾನು ಬೇರೆ ನೀನು ಬೇರೆ ಅನ್ನೋಂಥದ್ದು ಆ ಭೇದ ಭಾವ ಒಂದಿದೆ. ಆ ಭೇದ ಭಾವ ಎಂಥ ಅತಿರೇಕಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಅದು ವೈಷಮ್ಯ, ಹಗೆತನವನ್ನ, ದ್ವೇಷವನ್ನ ಸೃಷ್ಟಿ ಮಾಡೋಷ್ಟ್ರ ಮಟ್ಟಿಗೆ ಇದು ಪರಿಣಮಿಸ್ತಾ ಇದೆಯಲ್ಲ. ಸೊ ಇದು ಬಹಳ ಆತಂಕಕಾರಿಯಾದಂಥ ಒಂದು ವಿಚಾರ. ಇದನ್ನ ನಾವು ನಿಜವಾಗ್ಲೂ ನಮ್ಮ ಅಂತರಾಳದಲ್ಲಿ ಈ ಪ್ರಶ್ನೆ ನಾವು ಕೇಳಿಕೊಂಡು ಇನ್ನೊಬ್ಬರ ಬಗ್ಗೆ ಅದು ನಾವು ಏನಾದರೂ ಒಂದು ಕೆಟ್ಟ ಭಾವನೆ ನಾವು ನಮ್ಮಲ್ಲಿ ಉದ್ಭವ ಆಗ್ತಾ ಇದೆ ಅಂತಂದ್ರೆ ಅದನ್ನ ನಮ್ಮನ್ನ ನಾವು ಸರಿಪಡಿಸ್ಕೊಳ್ಳುವಂಥದ್ದು ಒಂದು ಮುಖ್ಯವಾದಂಥ ಆಯಾಮ ನಾವು ಆಲೋಚನೆ ಮಾಡಬೇಕಾಗಿರೋದು ಅಂತ ಅನ್ಸುತ್ತೆ. ಸೊ ಇದಕ್ಕೆ ಕಾರಣಗಳು ಕೂಡ ಕೆಲವು ರೀತಿಯಲ್ಲಿ ನಾವು ಅನಲೈಸ್ ಮಾಡ್ಬೋದು. ಸೊ ನಮ್ಮಲ್ಲಿ ಆ ಥರದ ಭಾವನೆ ಯಾಕೆ ಸ್ಫುರಿಸುತ್ತೆ, ನಕಾರಾತ್ಮಕವಾದಂಥ ಭಾವನೆ ಯಾಕೆ ಸ್ಫುರಿಸ್ತಾ ಇರಬಹುದು ಅನ್ನೋದನ್ನ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಿದರೆ ಸ್ವಲ್ಪ ಸಹಾಯ ಆಗ್ಬೋದು ಅನ್ಸುತ್ತೆ. ಅದನ್ನೇ ಡಿ ವಿ ಜಿ ಅವರು ಮುಂದಿನ ಪದ್ಯಗಳಲ್ಲಿ ಮಾಡ್ತಾ ವಿವರಣೆಗಳನ್ನು ನಂತರ ಕೊಡ್ತಾ ಹೋಗ್ತಾರೆ. ಎಲ್ಲರದ್ದು ಒಂದೇ ರೀತಿಯ ಅಸ್ತಿತ್ವ ಅನ್ನುವಂಥದ್ದು ಒಂದು ನಂಬಿಕೆ ಅಲ್ವಾ. ಇವಾಗ ನಾನು ಕುಡಿಯೋಂಥ ನೀರು, ನಾನು ಉಸಿರಾಡೋಂಥ ಗಾಳಿ ಅದು ಎಲ್ಲರಿಗೂ ಸೇರಿದ್ದು ಅನ್ನುವಂಥದ್ದು ಒಂದು ತತ್ವ ಅಲ್ವಾ. ಅದು ನಮ್ಮ ಕಣ್ಣಿಗೆ ಗೋಚರ ಆಗ್ತಾ ಇದ್ರೂ ಕೂಡ ನಮ್ಮಲ್ಲಿ ನನಗೆ ಬೇಕು ಅನ್ನೋಂಥ ಭಾವನೆ ಸಾಧಾರಣವಾಗಿ ಬರೋದಕ್ಕಾಗತ್ತೆ, ಸಾಧ್ಯ ಆಗುತ್ತೆ. ಆದರೆ ಆ ಥರದ ನಾನು ಬೇರೆ ಅನ್ನೋಂಥ ಭಾವನೆಯನ್ನ ಬಿಟ್ಟು ನಾವೆಲ್ಲರೂ ಒಂದೇ ಅನ್ನೋಂಥ ಉದಾತ್ತವಾದಂಥ ಚಿಂತನೆಯನ್ನ ನಮ್ಮಲ್ಲಿ ಪರಂಪರಾನುಗತವಾಗಿ ಅದು ಬೇರೂರ್ತಾ ಬರ್ತಾ ಇದೆ. ಅದು ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಆಚರಣೆಗೆ ಬರುತ್ತೆ. ನಾವು ಪ್ರಾರಂಭದ ಕಗ್ಗದ ಮುಕ್ತಕಗಳಲ್ಲಿ ನೋಡಿದ್ವಿ, ಆ ದೇವರು ಅನ್ನೋಂಥದ್ದೇನು ಅನ್ನೋದನ್ನೆಲ್ಲ ನೋಡಿದ್ವಿ. ದೇವರು ಅನ್ನೋದ್ರಲ್ಲಿ ಎಲ್ರಿಗೂ ನಂಬಿಕೆ ಇದೆ ಅನ್ನೋದನ್ನ ಡಿ ವಿ ಜಿ ಅವರು ಮೆನ್ಷನ್ ಮಾಡಿದರು. ಸೊ ಹಾಗೆ ಆ ನಂಬಿಕೆಗಳ ಆಧಾರದ ಮೇಲೆ ನಮ್ಮಲ್ಲಿ ಭಾವನೆಗಳು ಸ್ಫುರಿಸುತ್ತೆ. ನಾನು ಯಾವುದನ್ನ ಇದು ಒಳ್ಳೇದಪ್ಪ ಅಂತ ನಂಬ್ಕೊಂಡಿರ್ತೀನೋ ಅದ್ರ ಬಗ್ಗೆ ನನಗೆ ಒಳ್ಳೆಯ ಭಾವನೆ ಬರುತ್ತೆ. ಎಲ್ಲರೂ ಕುಡಿತಾ ಇರೋಂಥ ನೀರು ಒಂದೇ ಆಗಿರೋದ್ರಿಂದ ನಾವೆಲ್ಲರೂ ಒಂದೇ ಅನ್ನೋಂಥ ಭಾವನೆ ನನ್ನಲ್ಲಿ ನಂಬಿಕೆಯ ಆಧಾರದ ಮೇಲೆ ಅದು ಸ್ಫುರಿಸ್ತಾ ಇದ್ರೆ ಆಗ ದ್ವೇಷ ಬರಲ್ಲ. ಸೊ ಹಾಗಾಗಿ ಸ್ಥೂಲವಾಗಿ ಹೊರಗಡೆ ನಮಗೆ ಕಾಣಿಸೋಂಥ ಭೂಮಿ, ಆಕಾಶ, ನದಿ, ಬೆಟ್ಟ ಅದೆಲ್ರಿಗೂ ಒಂದೇ ಅಂತ ಅನ್ಸಿದ್ರು ಕೂಡ ಆಂತರಿಕವಾಗಿ ನಮ್ಮ ಪ್ರಪಂಚದ ಒಳಗೆ, ಆಂತರಿಕ ಪ್ರಪಂಚದ ಒಳಗೆ ಬರ್ತಾ ಇರುವಂಥ ಭಾವನೆಗಳನ್ನು ಕುರಿತಂತೆ ನಾವು ಆಲೋಚನೆ ಮಾಡಬೇಕು. ಇದು ಮುಂದಿನ ಪದ್ಯದಲ್ಲಿ
ಪ್ರಾರಂಭ ಆಗುತ್ತೆ.